ದುರ್ಘಟನೆಯ ಬಗ್ಗೆ ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇರುವಂತಹದ್ದು ಕೆಸರು ಕಲ್ಲುಗಳಲ್ಲಿ ಹೂತು ಹೋಗಿದೆ. ಶವಗಳಿಗಾಗಿ ಈಗ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ. ಪಪುವಾ ನ್ಯೂಗಿನಿಯಾದಲ್ಲಿ ಘನಘೋರ ದುರಂತವೊಂದು ಸಂಭವಿಸಿರುವಂತಹದ್ದು. 2,000ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿರುವಂತಹ ಘಟನೆ ನಡೆದಿರುವಂತಹದ್ದು. ಈ ದುರ್ಘಟನೆಯ ಬಗ್ಗೆ ಈಗಾಗಲೇ ವಿಶ್ವಸಂಸ್ಥೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಗುಡ್ಡ ಕುಸಿತದಿಂದಾಗಿರುವಂತಹ ಘಟನೆ ಇದು. ಕೆಸರು ಕಲ್ಲುಗಳಲ್ಲಿ ಶವಗಳಾಗಿ ಹೂತು ಹೋಗಿದ್ದಾರೆ ಅಲ್ಲಿಯ ಸ್ಥಳೀಯರು. ಈಗ ಅವರಿಗಾಗಿ ತೀವ್ರ ಶೋಧವನ್ನು ಕೂಡ ನಡೆಸಲಾಗ್ತಾ ಇದೆ. ಆಸ್ಟ್ರೇಲಿಯಾ ಪಕ್ಕದ ದ್ವೀಪ ರಾಷ್ಟ್ರ ಇದು ಪಪುವಾ ನ್ಯೂಗಿನಿಯಾ ಅಂಥೇಳಿ. ಇಲ್ಲಿ ಈ ಘನಘೋರ ದುರಂತ ಸಂಭವಿಸಿದೆ ಬೆಟ್ಟ ಕುಸಿತದಿಂದ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ, ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯ ಘನಘೋರ ದೃಶ್ಯ ಅಲ್ಲಿ ಆಗಿದೆ ಅಂಥೇಳಿ. ಒಂದಲ್ಲ ಎರಡಲ್ಲ 2,000ಕ್ಕೂ ಹೆಚ್ಚು ಮಂದಿ ಈ ಇದರಲ್ಲಿ ಸಮಾಧಿಯಾಗಿರುವಂಥದ್ದು. ಮೌಂಟ್ ಮುಂಗಾಲೋ ಬೆಟ್ಟ ಕುಸಿತದಿಂದ ಈ ದುರಂತ ಸಂಭವಿಸಿರುವಂಥದ್ದು. ನಾಮಾವಶೇಷವಾಗಿದೆ ಮೌಂಟ್ ಮುಂಗಾಲೋ ಬೆಟ್ಟ. ನೀವು ಕೂಡ ಅದರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬದುಕಿದವರನ್ನು ಹೊರತೆಗೆಯುವಂತಹ ಕೆಲಸ ಕೂಡ ನಿರಂತರವಾಗಿ ಸಾಗ್ತಾ ಇದೆ. 1,000ಕ್ಕೂ ಹೆಚ್ಚು ಮನೆಗಳು, ಆ ಗುಡ್ಡದ ಕೆಳಗಿದ್ದಂತಹ 1,000ಕ್ಕೂ ಹೆಚ್ಚು ಮನೆಗಳು, 2,000ಕ್ಕೂ ಅಧಿಕ ಜನ ಸಂಪೂರ್ಣವಾಗಿ ನಾಮಾವಶೇಷವಾಗಿರುವಂಥದ್ದು. ಕೆಸರು ಕಲ್ಲುಗಳಲ್ಲಿ ಶವಗಳಾಗಿ ಹೂತು ಹೋಗಿದ್ದಾರೆ. ಅವರನ್ನು ಹೊರತೆಗೆಯುವಂತಹ ಕೆಲಸ ಕೂಡ ನಿರಂತರವಾಗಿ ಸಾಗ್ತಾ ಇದೆ. ಅದರ ಫೋಟೋಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆಸ್ಟ್ರೇಲಿಯಾ ಪಕ್ಕದಲ್ಲಿರುವಂತಹ ದೇಶ ಇದು.